ಅಸ್ಸಲಾಮುಅಲೈಕುಮ್. ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ರೆಡಿ ಆಗಿಬಿಟ್ಟು ಸೀದಾ ಹೋಗಿದ್ದೆ ಗಾಡಿ ಹತ್ತಕ್ಕೆ. ಗಾಡಿ ಎತ್ಕೊಂಡು ಸೀದಾ ಹೋಗಿದ್ದೆ. ನಾನು ಡ್ಯೂಟಿ ಮಾಡೋಣ ಅಂತ ಇವತ್ತು ಫುಲ್ ಡೇ ಡ್ಯೂಟಿ ಮಾಡ್ತಾಯಿದ್ದೆ. ಡ್ಯೂಟಿ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡಿದ್ದಿಲ್ಲ, ನಾಷ್ಟ ಮಾಡೋಣ ಅಂತ ಹೋಟ್ಲ್ ಹೋಗ್ಬಿಟ್ಟು ಪೂರಿ ಊಟ ಮಾಡಿ ತಿರ್ಗಾ ಹೋಗ್ಬೇಕು ತಿಂದೆ. ಪೂರಿ ತಿಂದ್ಕೊಂಡ್ಬಿಟ್ಟು ಅಲ್ಲಿಂದ ನಾನು ಸೀದಾ ನಮ್ಮ ಗಾಡಿಗೂ ನಾಷ್ಟ ತಿಂದಾನ ಅಂದ್ಬಿಟ್ಟು ಅವ್ನಿಗೂ ಗ್ಯಾಸ್ ಹಾಕ್ಸ್ಬೇಕಿತ್ತು. ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಡ್ಯೂಟಿ ಮಾಡ್ತಾಯಿದ್ದೆ. ಡ್ಯೂಟಿ ಮಾಡ್ಕೊಂಡು ಆಮೇಲೆ ಹೋದರೆ ಕಚೋರಿ ನೋಡಿದೆ. ಕಚೋರಿ ನೋಡಿಬಿಟ್ಟು ಅದು ತಿನ್ನೋಣ ಅಂದ್ಬಿಟ್ಟು ಕಚೋರಿ ಹೋಗಿ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಕಚೋರಿ ಅಲ್ಲಿಂದ ನಾನು ಹೋಗಿದ್ದೆ ಸೀದಾ ಡ್ಯೂಟಿ ಹೋಗ್ಬಿಟ್ಟು ಆಮೇಲೆ ಮಧ್ಯಾಹ್ನ ಆಗಿತ್ತು. ಮನೆ ಕಡೆ ಬರೋಣ ಅಂದ್ಬಿಟ್ಟು ಮನೆ ಕಡೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಊಟ ಮಾಡ್ಕೊಂಡು ನಮ್ಮ ಅಜ್ಜಿ ಬೇರೆ ಬಂದಿದ್ದರು. ಊಟ ಮಾಡ್ಕೊಂಡು ಆಮೇಲೆ ಹೋಗಿದ್ದೆ ಮತ್ತೆ ಡ್ಯೂಟಿಗೆ ಹೋಗ್ಬಿಟ್ಟು ಆಮೇಲೆ ಮಗ್ರಿಬ್ ಟೈಮ್ ಆಗಿತ್ತು, ನಮಾಜ್ ಮಾಡಬೇಕಿತ್ತು. ನಮಾಜ್ ಮಾಡ್ಕೊಂಡು ಸೀದಾ ನಮಾಜ್ ಮಾಡ್ಕೊಂಡು ಹೋಗಿದ್ದೆ ಮತ್ತೆ ಡ್ಯೂಟಿಗೆ ಹೋಗ್ಬಿಟ್ಟು ನೋಡಿದ್ರೆ ಬಾಡಿಗೆನೇ ಬೀಳ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಪಿಕ್ ಆ್ಯಂಡ್ ಡ್ರಾಪ್ ಅಲ್ಲೇ ಬಿಟ್ಬಿಡಿ ಅಂದರು ಕಸ್ಟಮರು. ಸರಿ ಅಂದ್ಬಿಟ್ಟು ಹಂಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೊಂಡು ಮತ್ತೆ ಬಂದರೆ ಹೆವಿ ಜಾಮ್ ಬಂಪರ್ ಟು ಬಂಪರ್ ಜಾಮ್ ಇತ್ತು ನಾಗವಾರ ಫುಲ್ಲು. ಅಲ್ಲೇ ಟೈಮ್ ಆಗಿಬಿಡ್ತು, ವೇಸ್ಟ್ ಆಗಿಬಿಡ್ತು ಟೈಮ್ ಎಲ್ಲ ಅಲ್ಲೇ. ಆಮೇಲೆ ಅವ್ರನ್ನ ಬಿಟ್ಟು ಆಮೇಲೆ ನೋಡಿದ್ರೆ ಅವರು ಕೇಕ್ ಬುಕ್ ಮಾಡಿದ್ರು. ಅದು ನೋಡಿದ್ರೆ ಮರ್ತೋಗ್ಬಿಟ್ಟವ್ರೆ, ಬಿಟ್ಬಿಟ್ಟು ಹೋಗ್ಬಿಟ್ಟು ಇದು ಆಕ್ಚುಲಿ ಚೆನ್ನಾಗಿರೋದು ಅವ್ರೆ ಕೊಡೋಣ ಅಂದ್ಬಿಟ್ಟು ನೋಡಿದ್ರೆ ಓಲಾನು ಟ್ರೈ ಮಾಡಿದೆ, ಯಾವುದು ಟ್ರೈ ಆಗಿಲ್ಲ. ಆಮೇಲೆ ನೋಡಿದ್ರೆ ಮನೆ ಹತ್ರ ಹೋದೆ, ದಾರಿನೇ ಅರ್ಥ ಆಗ್ತಿಲ್ಲ ಯಾವ್ದು ಮನೆ ಅಂತ, ಮ್ಯಾಪು ಇದ್ದಿಲ್ಲ ಅವ್ರದ್ದು. ಹಿಂಗೆ ಮಾತಾಡ್ಕೊಂಡು ಹೋಗಿದ್ದೆ. ಆಮೇಲೆ ಸರಿ ಮುಸುಗೆ ಫೋನ್ ಮಾಡಿದೆ, ಅವ್ನು ಬಾ ಅಂತ ಹೇಳ್ದ. ಹೋಗೋಣ ಇವನ್ನೇನಂತ ನೋಡಿದೆ. ಆಮೇಲೆ ಕೊಡು ಇಲ್ಲಿ ಅಂತ ಅವ್ನು ವೀಡಿಯೋ ತೆಗಿತಾಯಿದ್ದೀನಿ ಅಂತ ಬೇಡ ಅಂತವನೆ. ಫಸ್ಟ್ ಕೊಡು ಅಂದ, ವೀಡಿಯೋಲ್ಲಿ ಬೇಡ ನನಗೆ ಅಂತ ಹೇಳ್ತವನೆ. ಬ್ಲಾಗ್ ತೆಗಿತಾ ಇದ್ದೀನಿ ಅಂದ್ಬಿಟ್ಟು ಸರಿ ತಗೊಳ್ಳೋ ಅಂತ ಹೇಳಿದ್ರೆ ಬೇಡ ನನಗೆ ನಿನ್ನೆ ತಿನ್ನು ಬೇಡ ನನಗೆ ಅಂತ ಹೇಳ್ತವನೆ. ಆಮೇಲೆ ನೋಡಿದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟವ್ನು ತಿನ್ನೋಕ್ಕೆ. ಫಸ್ಟೇ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು, ನಿನಗೆ ಗೊತ್ತಿಲ್ಲ ವೀಡಿಯೋ ಆನ್ ಮಾಡಿರೋದು. ಆಮೇಲೆ ನೋಡಿದ್ರೆ ಓಪನ್ ಮಾಡಿದೆ, ಕೇಕ್ ಇತ್ತು. ನಾನು ಕೊಡೋಣ ಅಂತಲೇ ಟ್ರೈ ಮಾಡಿದೆ, ಎಷ್ಟು ಮಾಡಿದ್ರು ಕೊಡೋಕ್ಕಾಗಿಲ್ಲ ಅವ್ರಿಗೆ. ನಾನು ಓಲಾಗೂ ಫೋನ್ ಮಾಡಿದೆ, ಆಗಿಲ್ಲ. ಆಮೇಲೆ ನಾವೇ ತಿನ್ನೋಣ ಅಂತ ಇವನು ಹೇಳ್ದ, ವೇಸ್ಟ್ ಮಾಡೋದು ಬೇಡ ಅಂತ ಫಸ್ಟು ಇವನೇ ತಿಂದಿದ್ದು. ಯಾಕೋ ಹೀಗೆ ಮಾಡ್ತಾಯಿದ್ಯಾ ಅಂತ ಹೇಳ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಆಮೇಲೆ ನೋಡಿದ್ರೆ ನನಗೂ ತಿನ್ನಿಸ್ದ ಮೀನು. ಅಲ್ಲಿಂದ ತಿಂದ್ಬಿಟ್ಟು ಲಾಸ್ಟು ಇವನೇ ತಂದಿದ್ದು, ಫಸ್ಟು ಇವನೇ ತಿಂದಿದ್ದು. ಫುಲ್ ಖಾಲಿನ ಮಾಡಿದ್ದು ಇವನೇ ಜಾಸ್ತಿ ತಿಂದಿದ್ದು. ಇವನಿಗೆ ಸ್ವೀಟ್ ಅಂದರೆ ಇಷ್ಟ. ಸರಿ ಹೋಗ್ತೀನೋ ಟೈಮ್ 12 ಗಂಟೆ ಆಗಿತ್ತು ರಾತ್ರಿ. ಅಷ್ಟರಲ್ಲಿ ಸರಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ನಾನು ಇವನು ಬಂದ್ವಿ. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಸರಿ ಬಾಯ್ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟು ಹೇಳ್ತಾವನೆ. ಹ್ಞೂ ಸರಿ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ ಬಂದುಬಿಟ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟವ್ರು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಮಲ್ಕೊಂಡಿದ್ರು. ಅದಕ್ಕೆ ಇಷ್ಟ ಇವತ್ತು ನಾವು ವ್ಲಾಗ್. ನಾಳೆ ಸಿಗೋಣ. ನಾನು ಊಟ ಮಾಡ್ಕೊಂಡು ಮಲ್ಕೊಂಡೆ.